ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗೆ 3 ಅಂಕದ ಪ್ರಶ್ನೆಗಳನ್ನ, 4 ಅಂಕದ ಪ್ರಶ್ನೆಗಳನ್ನ, ಜೊತೆಗೆ 5 ಅಂಕದ ಪ್ರಶ್ನೆಗಳನ್ನ ನೋಡೋಣ. ನಿನ್ನೆ ಕ್ಲಾಸ್ ಒಳಗೆ 1 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ, ಮತ್ತೆ 2 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ನಿನ್ನೆ 39ನೇ ಕ್ವಶನ್ ಹೇಳಿದ್ದೆ, ಅದರೊಳಗೆ ಸ್ವಲ್ಪ ಗ್ರಾಫ್ ಅನ್ನ ತಪ್ಪಾಕಿದ್ದೆ ನೋಡ್ರಿ. ಇವಾಗ ಆ ಗ್ರಾಫ್ ಯಾವತ್ತಪ್ಪ ಅಂತಂದ್ರೆ ಇದೆ. ಇದರೊಳಗೆ ಏನ್ ಕಂಡು ಅಂದಾನ, ಕೊಟ್ಟಿರುವ ನಕ್ಷೆ y = p of x ನಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತಂದಾನ. ಆ ಗ್ರಾಫಿಗೆ ಆ ಶೂನ್ಯತೆಗಳು ಕರೆಕ್ಟ್, ಬಟ್ ಈ ಗ್ರಾಫ್ ನಾನು ಅಲ್ಲಿ ಹಾಕಿರ್ಕಿಲ್ಲ. ಆದ್ರಿಂದ ಆ ಕ್ವಶನ್ ಅನ್ನ ಮತ್ತೆ ತಗೊಂಡಾನೆ. 1 ಮಾರ್ಕ್ಸ್ ಕ್ವಶನ್ ನೋಡ್ರಿ. ಇದು 39ನೇ ಕ್ವಶನ್. ಏನ್ ಕೇಳ್ಯಾನ, ಈ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ್ಯಾವ ಅಂತ ಕೇಳ್ಯಾನ. ಎಲ್ಲೆಲ್ಲಿ ಟಚ್ ಆಗೈತಿ, ಒಂದು -1 ಟಚ್ ಆಗೈತಿ, ಇನ್ನೊಂದು 4 ಟಚ್ ಆಗೈತಿ. ಆದ್ದರಿಂದ ಶೂನ್ಯತೆಗಳು ಯಾವ್ಯಾವ, ಒಂದು -1, ಇನ್ನೊಂದು -1, ಇನ್ನೊಂದು +4. ಕ್ಲಿಯರ್? ಇಷ್ಟು ಬರೆದ್ರೆ 1 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಇವತ್ತ 3 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಕ್ವಶನ್ ನೋಡ್ರಿ, p of x = x² - 2x - 8 ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಕ್ವಶನ್ ಕೇಳ್ಯಾನ. ನಾವಿದನ್ನ ಅಭ್ಯಾಸ 2.2 ಒಳಗ ಹೇಳಿಕೊಟ್ಟೇನಿ, ಆದ್ರೂ ಇವತ್ತ ತಿಳ್ಕೊಳ್ಳೋಣ ಇನ್ನೊಂದ್ಸಾರಿ. ಫಸ್ಟ್ ಏನ್ ಮಾಡ್ಬೇಕ, ಶೂನ್ಯತೆಗಳನ್ನ ಕಂಡುಹಿಡಿಬೇಕಾದ್ರೆ ಕೊಟ್ಟಂತ ಬಹುಪದೋಕ್ತಿಯನ್ನ 0ಕ್ಕ ಸರಿದೂಗಿಸ್ಕೋಬೇಕ. x² - 2x - 8 = 0. ನೋಡ್ರಿ, ಗುಣಾಕಾರ ಮಾಡಿರ್ 8 ಬರ್ಬೇಕಂತ, ಗುಣಾಕಾರ ಮಾಡಿರ 8 ಬರ್ಬೇಕಂತ, ಕಳೆದಾಗ 2 ಬರ್ಬೇಕಂತ. 8 2 ಮಗೆ ಆಗೈತಿ, 2 4 8, 4 2 ಹೋದ್ರೆ 2 ಬರ್ತದ. ಆದ್ರಿಂದ 2 ಮತ್ತು 4 ತಗೋತಾನೆ. ಯಾವಾಗ ಕಳಿಬೇಕು, ನಾವ 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಇದ್ದಾಗ ಮಾತ್ರ ಕಳಿಬೇಕ. ಆದ್ರಿಂದ ಒಂದು ಪ್ಲಸ್ ಒಂದಕ್ಕೆ ಮೈನಸ್ ಕೊಡ್ಬೇಕ. ಎದಕ್ ಮೈನಸ್ ಕೊಡ್ಬೇಕ, ಇಲ್ಲಿ -2 ಬರ್ಬೇಕಂತ. ಈ ಮೈನಸ್ ಅನ್ನ ದೊಡ್ಡ ನಂಬರಿಗೆ, ಇನ್ನೊಂದನ್ನ ಪ್ಲಸ್ ಸಣ್ಣ ನಂಬರಿಗೆ ಕೊಡ್ಬೇಕ. ಕೊಟ್ಟಿವಿ. ಕ್ಲಿಯರ್? ಈಗ x² + 2x - 4x - 8 = 0. ಗುಂಪು ಮಾಡ್ಕೊಳ್ರಿ. ಇದೊಂದು ಗುಂಪ, ಇದೊಂದು ಗುಂಪ. ಇದರೊಳಗ ಏನ್ ಸೇಮ್ ಅದ, ಎಕ್ಸ್ ಅನ್ನು ಸೇಮ್ ಅದ. ಕ್ಲಿಯರ್? 2x ಇದ್ದು 1x ಅನ್ನ ಹೊರಗೆ ತಗೊಂಡಿ, 1x ಉಳಿತ, ಪ್ಲಸ್ 2 ಉಳಿತ, ಮೈನಸ್ 4 ಮತ್ತು 8 ಯಾವ ಮಗೆ ಆಗದಾವ, 4ರ ಮಗೆ ಆಗದಾವ, 4ನ ಹೊರಗೆ ತಗೋಣ, ಎಕ್ಸ್ ಉಳಿತ. ಬ್ರಾಕೆಟ್ ಇಂದ ಹೊರಗೆ ತಗೊಂಡಿರೋ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಇದ್ದೇನಕೈತಿ, ಪ್ಲಸ್ ಆಕೈತಿ. 4 ಎಷ್ಟಲೇ 8, 4 2 8 = 0. ಬ್ರಾಕೆಟ್ x + 2 ಸೇಮ್ ಐತಿ, ಹೊರಗೆ ತಗೊಳ್ರಿ. ಏನು ಉಳಿತ, x - 4 ಉಳಿತ, = 0. x + 2 = 0, x - 4 = 0. x + 2 ಈ ಸೈಡ್ ಬಂದ್ರೆ -2, -4 ಈ ಸೈಡ್ ಬಂದ್ರೆ +4. ಕ್ಲಿಯರ್? 2 ಶೂನ್ಯತೆಗಳು ಸಿಕ್ಕು. ಆಮೇಲೆ ಏನ್ ಮಾಡ್ಬೇಕ, ಶೂನ್ಯತೆಗಳು ಯಾವ್ಯಾವ, ಒಂದು ಅಲ್ಫಾ ಮತ್ತು ಇನ್ನೊಂದು ಬೀಟಾ. ಆದ್ರಿಂದ ಬರೀರಿ, ಅಲ್ಫಾ ಮತ್ತು ಬೀಟಾಗಳು ಏನಾಗಿರಲಿ, ಶೂನ್ಯತೆಗಳಾಗಿರಲಿ. ಕ್ಲಿಯರ್? ನೆಕ್ಸ್ಟ್ ಅಲ್ಫಾ ಒಂದು ಬೆಲೆ, 1x ಬೆಲೆ ಅಲ್ಫಾ, ಇನ್ನೊಂದು x ಬೆಲೆ ಬೀಟಾ. ಕ್ಲಿಯರ್? ಇವಾಗ ಕಲ್ಕೊಂಡಿವಿ. ಏನ್ ಕಂಡುಹಿಡ್ಕೊಂಡಿವಿ, ನಾವು ಶೂನ್ಯತೆಗಳನ್ನ ಹೆಂಗ್ ಕಂಡುಹಿಡಿದು ಅಂತ ಕಲ್ಕೊಂಡಿವಿ. ಈಗ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳಿ ನೋಡೋಣ. ಫಸ್ಟ್ ಇನ್ನೊಂದ್ಸರಿ ಬರ್ಕೊಳ್ಳೋಣ. ಎ ಬೆಲೆ ಬಿ ಬೆಲೆ ಬರ್ಕೋಬೇಕು. ನಾವು ಇವಾಗ ಇಂದ ಲೆಕ್ಕ 6 ಲೆಕ್ಕ ಮಾಡಿ, ನಾನು ಯಾರು ನೋಡಿಲ್ಲ ಅಭ್ಯಾಸ 2.2 ಅಂತ ಮೆನ್ಷನ್ ಮಾಡಿ ಹಾಕಿದೆ ನೋಡಿ, ಆ ವಿಡಿಯೋ ನೋಡ್ರಿ. x² - 2x - 8 ಈ ಬಹುಪದೋಕ್ತಿ ಕೊಟ್ಟಾನ. ಇಲ್ಲಿ ಎ ಬೆಲೆ ಎಷ್ಟು, 1, x² ಬಾಜು ಇರೋದು ಎ ಬೆಲೆ, ಬಿ ಬೆಲೆ ಎಷ್ಟು, x ಬಾಜು ಇರೋದು ಬಿ ಬೆಲೆ -2, ಸಿ ಬೆಲೆ ಎಷ್ಟು -8. ಕ್ಲಿಯರ್? ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ = -b/a ಸೂತ್ರ ಇತ್ತು. ಅಲ್ಫಾ ಅಂದ್ರ ಎಷ್ಟೈತಿ, -2 ಐತಿ, ಪ್ಲಸ್ ಬೀಟಾ ಅಂದ್ರ 4 ಐತಿ, = ಬಿ ಅಂದ್ರ -2, ಎ ಅಂದ್ರ 1. ಕ್ಲಿಯರ್? 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ. 4 ರಾಗ 2 ಹೋದ್ರೆ 2, ಆಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಚಬೇಕ, = -2 ಕ್ಲಿಯರ್? 2 ಸಮ ಬಂದು, ಶೂನ್ಯತೆಗಳ ಮೊತ್ತ ಸಮ ಬಂತ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ನೋಡ್ರಿ. ಅಲ್ಫಾ × ಬೀಟಾ = c/a. ಅಲ್ಫಾ ಅಂದ್ರ -2, ಬೀಟಾ ಅಂದ್ರ 4, ಸಿ ಅಂದ್ರ -8, ಎ ಅಂದ್ರ 1. ಕ್ಲಿಯರ್? ಮೈನಸ್ ಗುಣಾಕಾರ ಪ್ಲಸ್, ಇಲ್ಲಿ ಏನಿಲ್ಲದ ಪ್ಲಸ್ ಇರ್ತದ. ಮೈನಸ್ ಇಂಟು ಪ್ಲಸ್ ಮೈನಸ್, 2 4 8 = -8.
ಛೇದೊಳಗೆ ಒಂದೈತಿ ಬರ್ದಾರ ಬರೀರಿ ಬಿಟ್ಟಾರ ಬಿಡ್ರಿ. ಇಷ್ಟು ಮಾಡಿರಿ ನಿಮಗ 3 ಮಾರ್ಕ್ಸ್ ನೋಡ್ರಿ. ಶೂನ್ಯತೆಗಳ ಮೊತ್ತ ಮಾಡ್ಕೊಂಡಾಗ ಅದು ಸಮ ಬರ್ಬೇಕ, ಶೂನ್ಯತೆಗಳ ಗುಣಲಬ್ಧ ಮಾಡಿದಾಗ ಅದು ಸಮ ಬರ್ಬೇಕ. ಇವಾಗ ಮಾತ್ರ ನಿಮಗ ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ಇರೋದು ನೋಡ್ರಿ. ನೆಕ್ಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿಬೇಕಂತ. ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕಂತ. ಫಸ್ಟ್ ಕೊಟ್ಟಂತ ಬಹುಪದೋಕ್ತಿಯನ್ನ 0ಕ್ಕೆ ಸರಿದೂಗಿಸ್ರಿ. ಇಸ್ ಈಕ್ವಲ್ ಟು 0. ಗುಣಾಕಾರ ಮಾಡಿರ 10 ಅಂತ. ಕ್ಲಿಯರ್? ಕೂಡಿಸಿದಾಗ 7 ಬರ್ಬೇಕಂತ. ಯಾಡ ಮಗ್ಯಾಗ ಐತಿ, 2 5 10, 2 5 ಕೂಡಿಸ್ರಿ 7. ಕ್ಲಿಯರ್? 7 ಪ್ಲಸ್ 7 ಬರ್ಬೇಕಂದ್ರೆ 2ಕ್ಕೂ ಪ್ಲಸ್ ಕೊಡ್ಬೇಕು. ಒಂದ್ ವೇಳೆ ಮೈನಸ್ 7 ಬರ್ಬೇಕಂದ್ರೆ 2ಕ್ಕೂ ಮೈನಸ್ ಕೊಡ್ಬೇಕು. ಕ್ಲಿಯರ್? ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 10 ಈಸ್ ಈಕ್ವಲ್ ಟು 0. ಇದ್ರೊಳಗೆ ಏನ್ ಸೇಮ್ ಐತಿ? ಎಕ್ಸ್ ಅನ್ನು ಸೇಮ್ ಐತಿ. ಎಕ್ಸ್ ಅನ್ನು ಹೊರ ತಗೋಣ, ಎಕ್ಸ್ ಉಳಿತ ಪ್ಲಸ್ 2x ಇತ್ತ, ಎಕ್ಸ್ ಅನ್ನು ಹೊರ ತಗೋಣಿ 2 ಉಳಿತ ಪ್ಲಸ್ 5 ಮತ್ತು 10 ನೋಡಿದಾಗ 5ರ ಮಗ್ಗೆ ಆಗದಾವ, 5ನ ಹೊರ ತಗೋತಾನೆ, ಎಕ್ಸ್ ಉಳಿತ 5 ಎಷ್ಟಲೇ 10, 5 2ಲೇ 10 ಈಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಅನ್ನ ಹೊರ ತಗೋಣ, ಬ್ರಾಕೆಟ್ ಒಳಗೆ ಐತಿ. ಕ್ಲಿಯರ್? ನೆಕ್ಸ್ಟ್ ಯಾವ್ದು ಉಳಿತ? ಎಕ್ಸ್ ಉಳಿತ ಪ್ಲಸ್ 5 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಈ ಸೈಡ್ ಬಂದ್ರೆ -2 ಪ್ಲಸ್ 5 ಈ ಸೈಡ್ ಬಂದ್ರೆ -5. ಕ್ಲಿಯರ್? ನೆಕ್ಸ್ಟ್ 2x ಬೆಲೆ ಸಿಕ್ಕು. ಆಮೇಲೆ ಏನ್ ಬರಿಬೇಕು? ಅಲ್ಫಾ ಮತ್ತು ಬೀಟಾ ಬಗ್ಗೆ ಬರಿಬೇಕು. ಅಲ್ಫಾ ಮತ್ತು ಬೀಟಾಗಳು ಏನಾಗಿರಲಿ? ಶೂನ್ಯತೆಗಳಾಗಿರಲಿ. ಕ್ಲಿಯರ್? ನೆಕ್ಸ್ಟ್ ಒಂದ್ ಅಲ್ಫಾ ಬೆಲೆ ಎಷ್ಟಾತ? -2 ಆತ. ಇನ್ನೊಂದು ಬೀಟಾ ಬೆಲೆ -5 ಆತ. ಕ್ಲಿಯರ್? ನೆಕ್ಸ್ಟ್ ಶೂನ್ಯತೆಗಳ ಮೊತ್ತಕ್ಕೆ ಎ ಬೆಲೆ ಬರ್ಕೋಣ. ಫಸ್ಟ್ ಎಕ್ಸ್ ಸ್ಕ್ವೇರ್, ಇನ್ನೊಂದ್ಸಾರಿ ಬರ್ಕೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಕೊಟ್ಟಾನ. ಬಹುಪದೋಕ್ತಿ ಇದೆ. ಇದ್ರೊಳಗೆ ಎ ಬೆಲೆ ಎಷ್ಟು? ಒಂದ್ ಲೈನ್ ಹಾಕೋರಿ ನೋಡಕ, ನೀವು ಡೈರೆಕ್ಟ್ ಬರೀರಿ. ಎ ಬೆಲೆ 1, ಬಿ ಬೆಲೆ 7, ಸಿ ಬೆಲೆ 10. ಕ್ಲಿಯರ್? ನೆಕ್ಸ್ಟ್ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಕ್ಲಿಯರ್? ಅಲ್ಫಾ ಅಂದ್ರೆ -2 ಪ್ಲಸ್ ಬೀಟಾ ಅಂದ್ರೆ -5. ಕ್ಲಿಯರ್? ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ 7 ಪ್ಲಸ್ ಐತಿ, ಡೈರೆಕ್ಟ್ ಬರ್ತೇನೆ. ಎ ಅಂದ್ರೆ 1. ಕ್ಲಿಯರ್? -2 ಪ್ಲಸ್ ಇಂಟು ಮೈನಸ್ -5 ಈಸ್ ಈಕ್ವಲ್ ಟು -7. ಚಿತ್ರ ಒಂದೈತಿ, ಬರದಾರ ಬರೀರಿ, ಬಿಟ್ಟಾರ ಬಿಡ್ರಿ. ಈಗ ನೋಡ್ರಿ, 2 ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಕೂಡಿಸ್ಬೇಕು. 2ಕ್ಕೆ 5 ಕೂಡಿಸಿರಿ 7, -7 -7 ಕೂಡಿಸಿದಾದ್ಮೇಲೆ ಅದ ಚಿಹ್ನೆ ಇಡ್ಬೇಕು. ನೆಕ್ಸ್ಟ್ -7. ಕ್ಲಿಯರ್? 2 ಸಮ ಬಂದು ಶೂನ್ಯತೆಗಳ ಮೊತ್ತ ಮುಗಿತ. ಈಗ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಅಲ್ಫಾ ಅಂದ್ರೆ ಒಂದ್ ಬೆಲೆ -2 ಬಂದದ, ಬೀಟಾ ಅಂದ್ರೆ ಇನ್ನೊಂದ್ ಬೆಲೆ -5 ಬಂದದ, ಈಸ್ ಈಕ್ವಲ್ ಟು ಸಿ ಅಂದ್ರೆ 10, ಸಿ ಅಂದ್ರೆ 10, ಎ ಅಂದ್ರೆ 1. ಕ್ಲಿಯರ್? ಮೈನಸ್ ಇಂಟು ಮೈನಸ್ ಪ್ಲಸ್ 10, 2 5 10 ಈಸ್ ಈಕ್ವಲ್ ಟು 10. ಕ್ಲಿಯರ್? ಪ್ಲಸ್ ಬರೋ ನಡೀತದ, ಬಿಟ್ರು ನಡೀತದ. ಹಚ್ಚರಿ ಬಿಟ್ರ ಬಿಡ್ರಿ. 10 ಪ್ಲಸ್ 10 ಈಸ್ ಈಕ್ವಲ್ ಟು ಪ್ಲಸ್ 10. ಇಷ್ಟು ಮಾಡಿರಿ ನಿಮಗೆ 3 ಮಾರ್ಕ್ಸ್ ನೋಡ್ರಿ. ಈಸಿ ಅದಾವ, ಆರಾಮ್ ಮಾಡ್ಕೊಂತ ಹೋಗ್ಬೋದು. ಇಂಥವ ನಾ 6 ಲೆಕ್ಕನ ಅಭ್ಯಾಸ 7.2 ಹೇಳ್ಕೊಡ್ತೀನಿ ನೋಡ್ರಿ. ಯಾರು ನೋಡಿಲ್ಲಲ್ಲ ಆ ಕ್ಲಾಸನ್ನ ನೋಡ್ರಿ. ಯಾರು ಈಗ ಏನಾದ್ರು ಹೊಸಬರಾಗಿದೆ ಅಂದ್ರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಕ್ರಮವಾಗಿ ಇದು ಶೂನ್ಯತೆಗಳ ಮೊತ್ತ ಅಂತ, ನೆಕ್ಸ್ಟ್ ಇದು ಶೂನ್ಯತೆಗಳ ಗುಣಲಬ್ಧ ಅಂತ. ವರ್ಗ ಬಹುಪದೋಕ್ತಿಯನ್ನ ಬರೀಬೇಕಂತ. ಜೊತೆಗೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಬೇಕಂತ. ಕ್ಲಿಯರ್? ಇದು 3 ಮಾರ್ಕ್ಸ್ ಕ್ವಶನ್ ನೋಡ್ರಿ. ಶೂನ್ಯತೆಗಳ ಮೊತ್ತ ಅಂದ್ರೆ ಯಾವ್ಯಾವ? ಒಂದು ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಾನ? -3 ಕೊಟ್ಟಾನ. ಕ್ಲಿಯರ್? ನೆಕ್ಸ್ಟ್ ಈ ಶೂನ್ಯತೆಗಳ ಗುಣಲಬ್ಧ 2 ಕೊಟ್ಟಾನ ನೋಡ್ರಿ. ಅಂದ್ರೆ ಯಾವ್ದು? ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2 ಕೊಟ್ಟಾನ. ಕ್ಲಿಯರ್? ವರ್ಗ ಬಹುಪದೋಕ್ತಿಯನ್ನ ಬರಿಬೇಕಂತ. ವರ್ಗ ಬಹುಪದೋಕ್ತಿಯನ್ನ ಹೆಂಗ್ ಬರಿಬೇಕ? ಸೂತ್ರ ಐತಿ, ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0. ಕ್ಲಿಯರ್? ಇಷ್ಟು ಬರ್ಕೊಂಡಿವಿ. ಇವಾಗ ಅಲ್ಫಾ ಪ್ಲಸ್ ಬೀಟಾ ಬೆಲೆ ಹಾಕೋಣ, ಅಲ್ಫಾ ಇಂಟು ಬೀಟಾ ಬೆಲೆ ಹಾಕೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ -3 ಬ್ರಾಕೆಟ್ ಒಳಗೆ ಬರೀರಿ, ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ 2 ಐತಿ, ಡೈರೆಕ್ಟ್ ಬರ್ಬಿಡ್ರಿ, ಯಾಕಂದ್ರೆ ಮೈನಸ್ ಒಳಗಿಲ್ಲ, ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0.
ಆದ್ದರಿಂದ ವರ್ಗ ಬಹುಪದೋಕ್ತಿ ಬರೀ ನಾನು ಅದು ಬರೀರಿ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಅಂದ್ರ ಬೇಕಾಗಿರೋದು ಅಪೇಕ್ಷಿತ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅಷ್ಟ ಬರಿಬೇಕು ಇಸ್ ಈಕ್ವಲ್ ಟು 0 ಬರಿಬಾರ್ದು. ನೆಕ್ಸ್ಟ್ ಈ ವರ್ಗ ಬಹುಪದೋಕ್ತಿ ಶೂನ್ಯತೆಗಳನ್ನ ಕಂಡಿಬೇಕಂತ. ಇದ್ರ ಶೂನ್ಯತೆಗಳನ್ನ ಹೆಂಗ್ ಕಂಡಿಬೇಕು ನಾವು? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅನ್ನ ಸೊನ್ನೆಗೆ ಸರಿದೂಗಿಸ್ಕೋಬೇಕು ಫಸ್ಟ್. ಕ್ಲಿಯರ್? ಶೂನ್ಯತೆಗಳನ್ನ ಹಿಂಗ ಕಂಡ್ಕೊಳ್ತೇವೆ. ಈಗ ವರ್ಗ ಬಹುಪದೋಕ್ತಿ ಮಾಡಿದ್ರಿಂದ ಶೂನ್ಯತೆಗಳನ್ನ ಕಂಡಿಬೇಕಂತ ನಾವು ಇವಾಗ ನೋಡ್ರಿ. ಗುಣಾಕಾರ ಮಾಡಿರ 2 ಅಂತ ಕೂಡ್ಸಿದ್ರ 3 ಅಂತ. ಗುಣಾಕಾರ ಮಾಡಿರ 2 ಅಂತ ಕೂಡ್ಸಿದ್ರ 3 ಗುಣಾಕಾರ ಮಾಡಿದ್ರೆ 2 ಅಂತ ಕೂಡ್ಸಿದ್ರ 3 ಅಂತ. 2 ಒಂದ್ಲೆ 2 ಕ್ಲಿಯರ್? 2 ಒಂದ್ಲೆ 2 2 ಒಂದು ಕೂಡ್ಸಿದ್ರೆ 3 ಬರ್ತೈತಿ. ಕ್ಲಿಯರ್? ಇಲ್ಲಿ ಪ್ಲಸ್ 3 ಬರಬೇಕು. ಆದ್ರಿಂದ ಎರಡಕ್ಕೂ ಏನ್ ಕೊಡ್ಬೇಕ? ಪ್ಲಸ್ ಕೊಡ್ಬೇಕ. ಕ್ಲಿಯರ್? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1x ಪ್ಲಸ್ 2 ಈಸ್ ಈಕ್ವಲ್ ಟು 0. ಇದ್ರೊಳಗೆ ಏನ್ ಸೇಮ್ ಐತಿ? ಎಕ್ಸ್ ಸೇಮ್ ಐತಿ. ಏನ್ ಉಳಿತ? ಎಕ್ಸ್ ಪ್ಲಸ್ 2 ಉಳಿತ. ಪ್ಲಸ್ 1 ಮತ್ತು 2 ಒಂದರ ಮಧ್ಯ ಆಗದಾವ. ಎಕ್ಸ್ ಉಳಿತ. 1 ಎಸ್ಲೆ 2 1 2 2 ಈಸ್ ಈಕ್ವಲ್ ಟು 0. ಕ್ಲಿಯರ್? ಬ್ರಾಕೆಟ್ ಒಳಗ ಎಕ್ಸ್ ಪ್ಲಸ್ 2 ಉಳಿತ. ನೆಕ್ಸ್ಟ್ ಬ್ರಾಕೆಟ್ ಒಳಗೆ ಇನ್ನೊಂದು ಬ್ರಾಕೆಟ್ ಒಳಗ ಎಕ್ಸ್ ಪ್ಲಸ್ 1 ಉಳಿತ ಈಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಈ ಸೈಡ್ ಬಂದ್ರೆ -2 ಪ್ಲಸ್ 1 ಈ ಸೈಡ್ ಬಂದ್ರೆ -1. ಕ್ಲಿಯರ್? ಇಷ್ಟು ಮಾಡಿದ್ರೆ ನಿಮಗ 3 ಮಾರ್ಕ್ಸ್ ನೋಡ್ರಿ. ಫಸ್ಟ್ ವರ್ಗ ಬಹುಪದೋಕ್ತಿ ಬರೀರಿ, ಆಮೇಲೆ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡಿರಿ ಅಂತಂದ್ರೆ ಎಕ್ಸ್ ಬೆಲೆ ಒಂದು -2 ಇನ್ನೊಂದು -1. ಕ್ಲಿಯರ್? ಇನ್ನೊಂದು ಸ್ಟೆಪ್ ಬರೀರಿಬೇಕಾರ ಅಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿರಲಿ ಅಂತ ಬರೀರಿ. ಶೂನ್ಯತೆಗಳಾಗಿರಲಿ ಅಂತ ಬರೀರಿ. ಕ್ಲಿಯರ್? ಅಲ್ಫಾ ವ್ಯಾಲ್ಯೂ ಎಷ್ಟು ಬಂದೈತಿ? -2 ಬಂದೈತಿ. ಬೀಟಾ ವ್ಯಾಲ್ಯೂ ಎಷ್ಟು ಬಂದೈತಿ? -1 ಬಂದೈತಿ. ಇಲ್ಲಿ ಸಹಗುಣಕ ಮತ್ತೆ ಶೂನ್ಯತೆಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂದಿಲ್ಲ ಅವ್ರ. ಕಂಡಿಡಿಯರಿ ಎಷ್ಟು ಅಂದ್ರೆ ಇಷ್ಟು ಮಾಡಿದ್ರೆ ನಿಮಗ 3 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 54ನೇ ಕ್ವಶನ್. ಶೂನ್ಯತೆಗಳ ಮೊತ್ತ ಕೊಟ್ಟಾನ ಎಷ್ಟು? 7 ಕೊಟ್ಟಾನ ನೋಡ್ರಿ. ಅಲ್ಫಾ ಪ್ಲಸ್ ಬೀಟಾ 7 ಕೊಟ್ಟಾನ. ಶೂನ್ಯತೆಗಳ ಗುಣಲಬ್ಧ ಕೊಟ್ಟಾನ 12. ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 12. ವರ್ಗ ಬಹುಪದೋಕ್ತಿಯನ್ನ ಬರಿಬೇಕಂತ. ಏನ್ ಸೂತ್ರ ಐತಿ? ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ಸೂತ್ರ ಐತಿ. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ 7x ಡೈರೆಕ್ಟ್ ಪ್ಲಸ್ ಐತಿ, ಡೈರೆಕ್ಟ್ ಬರಿತೀನಿ. ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ 12 ಈಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಬರಿಬೇಕಾ? ಯಾಕಂದ್ರೆ ವರ್ಗ ಬಹುಪದೋಕ್ತಿ ಕಂಡಿರಿ ನಾನು. ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12. ಕ್ಲಿಯರ್? ಈಗ ಬರ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತ? ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡಿಬೇಕಂತ. ಈ ವರ್ಗ ಬಹುಪದೋಕ್ತಿ ಶೂನ್ಯತೆಗಳನ್ನ ಹೆಂಗ್ ಕಂಡಿಬೇಕ? ಫಸ್ಟ್ 0ಗೆ ಸರಿದೂಗಿಸ್ಕೋಬೇಕ. ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಸ್ ಈಕ್ವಲ್ ಟು 0. ಹೌದಾ? ಈಗ ಗುಣಾಕಾರ ಮಾಡಿದ್ರೆ 12 ಕೂಡಿಸಿದ್ರೆ 7 4 3 12 4 3 12 4 3 ಕೂಡಿಸಿದಾಗ 7 ಬರ್ಬೇಕು. 7 ಬರ್ಬೇಕು? -7 ಬರ್ಬೇಕು. ಆದ್ರಿಂದ ಎರಡಕ್ಕೂ ಮೈನಸ್ ಕೊಡ್ಬೇಕು. ಕ್ಲಿಯರ್? ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 3x ಪ್ಲಸ್ 12 ಈಸ್ ಈಕ್ವಲ್ ಟು 0. ಕ್ಲಿಯರ್? ಗ್ರೂಪ್ ಮಾಡ್ಕೊಳ್ರಿ. ಇವಾಗ ಎಕ್ಸ್ ಅನ್ನ ಹೊರಗೆ ತಗೋಣ. ಎಕ್ಸ್ -4 -3 ಅನ್ನ ಹೊರಗೆ ತಗೋಣ. ಎಕ್ಸ್ ಬ್ರಾಕೆಟ್ ಇಂದ ಹೊರಗೆ ತಗೊಂಡಿರೋ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಪ್ಲಸ್ ಇದ್ದೇನಕೈತಿ? ಮೈನಸ್ ಆಕೈತಿ. 3 4 12 ಈಸ್ ಈಕ್ವಲ್ ಟು 0. ಕ್ಲಿಯರ್? ಬ್ರಾಕೆಟ್ ನ ಎಕ್ಸ್ -4 ಅನ್ನು ಸೇಮ್ ಐತೆ ಅದನ್ನು ಹೊರಗೆ ತಗೋಣ. ಏನು ಉಳಿತ? ಎಕ್ಸ್ -3 ಉಳಿತ ಈಸ್ ಈಕ್ವಲ್ ಟು 0. ಕ್ಲಿಯರ್? ಎಕ್ಸ್ -4 ಈಸ್ ಈಕ್ವಲ್ ಟು 0. ಎಕ್ಸ್ -3 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು -4 ಸಾರಿ +4 -4 ಈ ಸೈಡ್ ಬಂದ್ರೆ +4 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು +4 ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು +3. ಕ್ಲಿಯರ್? ಆಮೇಲೆ ಅಲ್ಫಾ ಮತ್ತು ಬೀಟಾ ಬೆಲೆ ಬರ್ಬೇಕು. ಅಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿರಲಿ
ಅಲ್ಫಾ ಬೆಲೆ ಎಷ್ಟ 4, ಬೀಟಾ ಬೆಲೆ ಎಷ್ಟ 3. ಕ್ಲಿಯರ್? ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಇದು 4 ಮಾರ್ಕ್ಸ್ ಕ್ವಶನ್ ನೋಡ್ರಿ. 4 ಮಾರ್ಕ್ಸ್ ಕ್ವಶನ್ ಇದೆ. ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ. ಅದರ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕಂತ. ನೋಡ್ರಿ, ಶೂನ್ಯತೆಗಳನ್ನ ಹೆಂಗ್ ಕಂಡುಹಿಡಿಬೇಕು? ಫಸ್ಟ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಯಾವ್ಯಾವ ಅಲ್ಫಾ ಮತ್ತು ಬೀಟಾ ಅಂತ ತಗೋಣ. ಅಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿರಲಿ. ಈಗ ಬರ್ಕೊಂಡ್ಬಿಡೋಣ, ಶೂನ್ಯತೆಗಳಾಗಿರಲಿ. ಕ್ಲಿಯರ್? ಈಗ ಅಲ್ಫಾ ಮತ್ತು ಬೀಟಾ ಶೂನ್ಯತೆ ಇದೆ ಅಂದ್ರೆ ಇರೋ ಶೂನ್ಯತೆಗಳು ಯಾವ್ಯಾವ? ಒಂದು -1, ಇನ್ನೊಂದು +4. ಒಂದು ಅಲ್ಫಾ ಬೆಲೆ -1, ಇನ್ನೊಂದು ಬೀಟಾ ಬೆಲೆ +1, +4. ಬೀಟಾ ಬೆಲೆ +4. ಹೆಂಗ್ ಗೊತ್ತಾತ? ಇಲ್ಲಿ ನೋಡ್ರಿ, ಅಲ್ಫಾ ಬೆಲೆ ಇದೆ, ಇನ್ನೊಂದು ಬೀಟಾ ಬೆಲೆ 4 ಇದೆಲ್ಲ ಟಚ್ ಇದಲ್ಲ, ಅದ್ರ ಸಮ ಬೀಟಾ ಬೆಲೆ. ಏನ್ ಕಂಡಿಬೇಕಂತ? ಬಹುಪದೋಕ್ತಿಯನ್ನ ಕಂಡಿಡಿಬೇಕಂತ. ಬಹುಪದೋಕ್ತಿಯನ್ನ ಕಂಡಿಡಿಬೇಕಾದ್ರೆ ಸೂತ್ರ ಐತಲ್ಲ, ಬರ್ಕೊಳ್ರಿ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ x² ಮೈನಸ್ ಅಲ್ಫಾ ಅಂದ್ರ -1, ಬೀಟಾ ಅಂದ್ರ +4 ಡೈರೆಕ್ಟ್ ಬರ್ಬಿಡ್ರಿ, ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಅಂದ್ರ -1, ಬೀಟಾ ಅಂದ್ರ 4 ಇಸ್ ಈಕ್ವಲ್ ಟು 0. x² ಮೈನಸ್ ಹಂಗ ಬರ್ಕೊಳ್ರಿ. 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದ ಕಳಿಬೇಕು. 4ರಾಗ 1 ಹೋದ್ರೆ 3, ಯಾವ 3 +3 ಇಂಟು ಎಕ್ಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಏನಾಗತ್ತ? ಮೈನಸ್ ಆಗತ್ತ. 4 1 4 ಇಸ್ ಈಕ್ವಲ್ ಟು 0. x² ಮೈನಸ್ ಇಂಟು ಪ್ಲಸ್ -3x ಪ್ಲಸ್ -4 ಇಸ್ ಈಕ್ವಲ್ ಟು 0. ಕ್ಲಿಯರ್? ಈಗ ಏನ್ ಕಂಡಿದ್ದೀವಿ ನಾವು? ಬಹುಪದೋಕ್ತಿಯನ್ನ ಕಂಡಿದ್ದೀವಿ. ಆದ್ದರಿಂದ ಬರೀರಿ ಅಪೇಕ್ಷಿತ ಬಹುಪದೋಕ್ತಿ x² -3x -4 ಬಂತು. ಕ್ಲಿಯರ್? ಇದ್ರದ್ದು ಏನ್ ಕಡಿಬೇಕಂತ ನಾವು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕಂತ. ಶೂನ್ಯತೆ ಕಂಡುಕೊಂಡು ನಾವು ಫಸ್ಟ್ ಹೆಂಗ್ ಕಂಡುಕೋಬೇಕ? ಫಸ್ಟ್ ಬಂದಂತ ಬಹುಪದೋಕ್ತಿಯನ್ನ 0ಗೆ ಸರಿ ತೂಗಿಸ್ಕೋಬೇಕ. ಕ್ಲಿಯರ್? ಈ ಗುಣಾಕಾರ ಮಾಡಿರ್ 4 ಅಂತ, ಕಳೆದ್ರ 3 ಅಂತ. ಕ್ಲಿಯರ್? ಹೆಂಗ್ ಬರ್ತಾವ? ಯಾವ್ಯಾವ ಬರ್ತಾವ? ಗುಣಾಕಾರ ಮಾಡಿರ್ 4 ಅಂತ, ಕಳೆದ್ರ 3 ಅಂತ. 4 1 4, 4ರಾಗ 1 ಹೋದ್ರ 3 ಬರ್ತದ. ಆದ್ದರಿಂದ 4 1 4, 4ರಾಗ 1 ಹೋದ್ರ 3. ಯಾವ 3 ಬರ್ಬೇಕ? -3 ಬರ್ಬೇಕ. ಈ ಮೈನಸ್ ಅನ್ನೋದು ದೊಡ್ಡ ಸಂಖ್ಯೆಗೆ ಇನ್ನೊಂದಕ್ಕೆ ಪ್ಲಸ್. ಯಾವಾಗ ಕಳಿತೇವೆ ನಾವು? 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಇದ್ದಾಗ ಕಳಿತೇವೆ. ಇಂಥ ಪ್ರಾಬ್ಲಮ್ಸ್ ಅನ್ನ ಭಾಳ ಮಾಡ್ಯಾವ ನಾವು ಹಿಂದಿನ ಕ್ಲಾಸ್ ಒಳಗೆ. ನೆಕ್ಸ್ಟ್ x² -4x ಪ್ಲಸ್ 1x -4 ಇಸ್ ಈಕ್ವಲ್ ಟು 0 ಬರ್ಕೊಂಡಿವಿ. ಎಕ್ಸ್ ಅನ್ನ ಹೊರ ತಗೋಣ, ಏನು ಉಳಿತು? x -4 ಉಳಿತು. ಪ್ಲಸ್ 1 ಹೊರ ತಗೋಣ, x -4 ಉಳಿತು ಈಸ್ ಈಕ್ವಲ್ ಟು 0. x -4 ಅನ್ನ ಹೊರ ತಗೋಣ, ಏನು ಉಳಿತು? x +1 ಉಳಿತು. x +1 ಉಳಿತ ಈಸ್ ಈಕ್ವಲ್ ಟು 0. x -4 ಈಸ್ ಈಕ್ವಲ್ ಟು 0. x +1 ಈಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ x ಬೆಲೆ ಏನು ಬರ್ತದ? x ಬೆಲೆ -4 ಈ ಸೈಡ್ ಬಂದ್ರೆ +4, +1 ಈ ಸೈಡ್ ಬಂದ್ರೆ -1, x ಬೆಲೆ -1. ಕ್ಲಿಯರ್? ಈ ಶೂನ್ಯತೆಗಳು ಸಿಕ್ಕು. ಹೌದಾ? ಅಲ್ಫಾ ಬೆಲೆ ಅದ, ಬೀಟಾ ಬೆಲೆನೂ ಅದ. ಡೈರೆಕ್ಟ್ ಮಾಡ್ಬಿಡೋಣಲ್ಲ, ಆಲ್ರೆಡಿ ಅಲ್ಫಾ ಬೆಲೆ ಕೊಟ್ಟಾನ, ಬೀಟಾ ಬೆಲೆ ಕೊಟ್ಟಾನ. ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ ನೋಡ್ರಿ. ನೀವು ಅಪೇಕ್ಷಿತ ಬಹುಪದೋಕ್ತಿ ಅಂತ ಬರಿಬೇಕಾ? ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೋಡ್ರಿ, ಅಪೇಕ್ಷಿತ ಬಹುಪದೋಕ್ತಿ ಕಂಡಿದ್ದೀವಿ, ಸಿಕ್ತ ನಮಗ ಅಪೇಕ್ಷಿತ ಬಹುಪದೋಕ್ತಿ ಸಿಕ್ತ. ಕ್ಲಿಯರ್? ಆಲ್ರೆಡಿ ನನಗೆ ಅಲ್ಫಾ ಬೆಲೆ ಐತಿ, ಬೀಟಾ ಬೆಲೆ ಐತಿ. ವಾಪಸ್ ಇದನ್ನ 0ಗೆ ಸರಿದೂಗಿಸಿ ಲೆಕ್ಕ ಮಾಡೋಬಾರ್ದು, ಇಷ್ಟ ಮಾಡ್ರಿ. ಕ್ಲಿಯರ್? ಈಗ ಎ ಬೆಲೆ ಬರ್ಕೊಳ್ರಿ. ಎ ಬೆಲೆ 1, ಬಿ ಬೆಲೆ -3, ಸಿ ಬೆಲೆ -4. ಯಾಕೆ ಅಲ್ಫಾ ಮತ್ತು ಬೀಟಾ ಬೆಲೆ ಕಂಡುಹಿಡ್ಕೊಂಡು ಗೊತ್ತೇನ್ರು? ಆಲ್ರೆಡಿ ಅವ ಕೊಟ್ಟಾನ, ಅದರ ಸಂಬಂಧ ಕಂಡುಹಿಡಲಿಲ್ಲ. ಕ್ಲಿಯರ್? ನೆಕ್ಸ್ಟ್ ಏನ? ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕಂತ. ತಾಳೆ ನೋಡ್ರಿ. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಅಲ್ಫಾ ಅಂತಂದ್ರೆ 1 ಬೆಲೆ ಸಿಕ್ಕದ -1, ಬೀಟಾ ಬೆಲೆ ಅಂತಂದ್ರೆ ಮತ್ತೊಂದು ಬೆಲೆ 4 ಈಸ್ ಈಕ್ವಲ್ ಟು
ಬಿ ಅಂದ್ರ -3 ಐತಿ, ಎ ಅಂದ್ರ 1 ಐತಿ. ಕ್ಲಿಯರ್? ಎರಡ್ ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ. 4ರಾಗ 1 ಹೋದ್ರ 3, ಯಾವ 3 +3 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ +3 ಕೆಳಗ ಛೇದೊಳಗೆ 1 ಐತಿ, ಬರ್ದಾರ ಬರೀರಿ, ಬಿಟ್ಟಾರ ಬಿಡ್ರಿ. ಶೂನ್ಯತೆಗಳ ಮೊತ್ತ ಮಾಡೀವಿ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಕಂಡುಕೊಳ್ಳೋಣ. ಹಂಗ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಅಲ್ಫಾ ಅಂದ್ರ ಆಲ್ರೆಡಿ ನಾವು ಕಂಡುಕೊಂಡೇವಿ, -1 ಬಂದದ. ಕ್ಲಿಯರ್? ಬೀಟಾ ಅಂದ್ರ 4 ಬಂದದ, ಇಸ್ ಈಕ್ವಲ್ ಟು ಸಿ ಅಂತಂದ್ರ ಎಷ್ಟದ -4 ಅದ ನೋಡ್ರಿ. ಎ ಅಂದ್ರ 1 ಅದ. 4 ಒಂದ್ಲೆ 4, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದ, ಪ್ಲಸ್ ಗುಣಾಕಾರ ಮೈನಸ್ ಇಸ್ ಈಕ್ವಲ್ ಟು -4. ಕ್ಲಿಯರ್? ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಸೇಮ್ ಅಂದು ಸಹಗುಣಗಳ ಸಂಬಂಧವನ್ನ ತಾಳೆ ನೋಡಿವಿ, ಶೂನ್ಯತೆಗಳನ್ನು ಕಂಡುಕೊಂಡಿವಿ, ಬಹುಪದೋಕ್ತಿಯನ್ನು ಬರ್ದೀವಿ. ಫಸ್ಟ್ಗೆ ಗ್ರಾಫ್ ನೋಡ್ರಿ, ಗ್ರಾಫ್ ಒಳಗ ಅಲ್ಫಾ ಮತ್ತು ಬೀಟಾ ಬೆಲೆ ಬರ್ಕೊಳ್ರಿ, ಆಮೇಲೆ ವರ್ಗ ಬಹುಪದೋಕ್ತಿ ಬರ್ಕೊಳ್ರಿ, ಆಮೇಲೆ ಅದರ ಶೂನ್ಯತೆಗಳನ್ನ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ. ಇಷ್ಟು ಮಾಡಿದ್ರೆ ನಿಮಗ 4 ಮಾರ್ಕ್ಸ್ ನೋಡ್ರಿ. ಈಸಿ ಐತಿ, ಆರಾಮ್ಸೆ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -6 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿಯನ್ನ ಬರಿಬೇಕಂತ. ಫಸ್ಟ್ಗೆ ನೋಡ್ರಿ 5 ಮಾರ್ಕ್ಸ್ ಕ್ವಶನ್ ಇದ್ದ. ಫಸ್ಟ್ಗೆ ಅಲ್ಫಾ ಮತ್ತು ಬೀಟಾಗಳ ಏನಾಗಿರಲಿ, ಅಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿರಲಿ. ಕ್ಲಿಯರ್? ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಕೊಟ್ಟಾನ -6 ಅಂತ ನೋಡ್ರಿ. ಫಸ್ಟ್ ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಾನ? -6 ಕೊಟ್ಟಾನ. ಶೂನ್ಯತೆಗಳ ಗುಣಲಬ್ಧ ಕೊಟ್ಟಾನ, ಅಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಾನ? 8 ಕೊಟ್ಟಾನ. ಕ್ಲಿಯರ್? ವರ್ಗ ಬಹುಪದೋಕ್ತಿಯನ್ನ ಬರಿಬೇಕಂತ ಆರಾಮ್ ಬರಿಬೋದ. ಕ್ಲಿಯರ್? ಆಲ್ರೆಡಿ ನಾವು ಭಾಳ ಪ್ರಾಬ್ಲಮ್ ಮಾಡೇವಿದಂತಾವು. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಕ್ಲಿಯರ್? x² ಹಂಗ ಬರ್ಕೊಳ್ಳೋಣ, ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ -6 ಮೈನಸ್ ಇರೋದ್ರಿಂದ ಬ್ರಾಕೆಟ್ ಒಳಗೆ ಬರೀರಿ. ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಡೈರೆಕ್ಟ್ ಪ್ಲಸ್ ಒಳಗೆ ಡೈರೆಕ್ಟ್ ಬರ್ಬಿಡ್ರಿ, ಇಸ್ ಈಕ್ವಲ್ ಟು 0. ಕ್ಲಿಯರ್? x² ಮೈನಸ್ ಇಂಟು ಮೈನಸ್ ಪ್ಲಸ್ 6x ಪ್ಲಸ್ 8 ಇಸ್ ಈಕ್ವಲ್ ಟು 0. ಕ್ಲಿಯರ್? ಏನ್ ಕಣಿಬೇಕಂತ ನಾವು ವರ್ಗ ಬಹುಪದೋಕ್ತಿಯನ್ನ ಬರಿಬೇಕಂತ. ಆದ್ದರಿಂದ ಅಪೇಕ್ಷಿತ ವರ್ಗ ಬಹುಪದೋಕ್ತಿ x² ಪ್ಲಸ್ 6x ಪ್ಲಸ್ 8. ಕ್ಲಿಯರ್? ವರ್ಗ ಬಹುಪದೋಕ್ತಿ ಬರ್ದೀವಿ. ಆದ್ದರಿಂದ ನೆಕ್ಸ್ಟ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡಿಬೇಕಂತ ನೋಡ್ರಿ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡಿಬೇಕಂತ. ಹೆಂಗ್ ನಡೆಯೋದ? ಬಂದಂತ ಬಹುಪದೋಕ್ತಿಯನ್ನ 0ಕ್ಕೆ ಸರಿದೂಗಿಸ್ಕೋಬೇಕ. x² ಪ್ಲಸ್ 6x ಪ್ಲಸ್ 8 ಈಸ್ ಈಕ್ವಲ್ ಟು 0. ಗುಣಾಕಾರ ಮಾಡಿರ 8 ಬರ್ಬೇಕಂತ ನೋಡ್ರಿ, ಕೂಡಿಸಿದ್ರೆ 6 ಬರ್ಬೇಕಂತ. 2 4 8 ಕೂಡಿಸಿದಾಗ ಪ್ಲಸ್ 6 ಬರೋದ್ರಿಂದ 2ಕ್ಕೂ ಪ್ಲಸ್. ಕ್ಲಿಯರ್? ನೆಕ್ಸ್ಟ್ x² ಪ್ಲಸ್ 2x ಪ್ಲಸ್ 4x ಪ್ಲಸ್ 8 ಈಸ್ ಈಕ್ವಲ್ ಟು 0. ಇದ್ರೊಳಗೆ x ಏಮ್ ಐತಿ, ಇದ್ರೊಳಗೆ 4 ಐತಿ ನೋಡ್ರಿ. x² ಅನ್ನ ಹೊರಗೆ ತಗೋಣ, x ಪ್ಲಸ್ 2 ಪ್ಲಸ್ 4 ಅನ್ನ ಹೊರಗೆ ತಗೋಣ, x ಪ್ಲಸ್ 2 ಈಸ್ ಈಕ್ವಲ್ ಟು 0. x ಪ್ಲಸ್ 2 ಸೇಮ್ ಐತಿ, ಹೊರಗೆ ತಗೊಳ್ರಿ. ಏನು ಉಳಿತ? x ಪ್ಲಸ್ 4 ಉಳಿತ, ಈಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ x ಪ್ಲಸ್ 2 ಈಸ್ ಈಕ್ವಲ್ ಟು 0, x ಪ್ಲಸ್ 4 ಈಸ್ ಈಕ್ವಲ್ ಟು 0. ಪ್ಲಸ್ 2 ಈ ಸೈಡ್ ಬಂದ್ರ -2, ಪ್ಲಸ್ 4 ಈ ಸೈಡ್ ಬಂದ್ರ -4. ಕ್ಲಿಯರ್? ಒಂದು x ಬೆಲೆ ಸಿಗ್ತಾ, ಇನ್ನೊಂದು x ಬೆಲೆ ಸಿಗ್ತಾ. ಕ್ಲಿಯರ್? ಫಸ್ಟ್ x ಬೆಲೆಯನ್ನ ಅಲ್ಫಾ ಅಂತ ತಗೋಣ, ಇನ್ನೊಂದು x ಬೆಲೆಯನ್ನ ಬೀಟಾ ಅಂತ ತಗೋಣ. ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ಬೇಕಂತ ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕಂತ ನೋಡೋಣ. ಫಸ್ಟ್ ಇನ್ನೊಂದ್ಸರಿ ಬಹುಪದೋಕ್ತಿ ಬರ್ಕೊಳ್ಳೋಣ, ಯಾಕಂದ್ರೆ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಬೇಕಾಗ್ಯಾವ. ಆದ್ದರಿಂದ ಯಾವ ಬಹುಪದ ಇದು ಬಂತ ನೋಡ್ರಿ, ಅದನ್ನ ಇನ್ನೊಂದ್ಸರಿ ಬರ್ಕೊಳ್ರಿ. x² ಪ್ಲಸ್ 6x ಪ್ಲಸ್ 8. ಇದ್ರೊಳಗೆ ಎ ಬೆಲೆ ಎಷ್ಟ? 1, ಯಾಕಂದ್ರೆ x² ಬಾಜು ಏನಿಲ್ಲ ಅಂದ್ರೆ 1 ಇರ್ತದ. ಬಿ ಬೆಲೆ 6, ಸಿ ಬೆಲೆ 8. ಕ್ಲಿಯರ್? ಫಸ್ಟ್ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b ಬೈ ಎ. ಕ್ಲಿಯರ್? ಅಲ್ಫಾ ಅಂದ್ರೆ -2 ಬಂದದ, ಬೀಟಾ ಅಂದ್ರೆ -4 ಬಂದದ, ಅದರಿಂದ ಬ್ರಾಕೆಟ್ ಒಳಗೆ ಬರೀರಿ, ಈಸ್ ಈಕ್ವಲ್ ಟು ಮೈನಸ್ ಬಿ ಅಂತಂದ್ರೆ 6 ಬಂದದ ಡಿವೈಡ್ ಬೈ ಎ ಅಂತಂದ್ರೆ 1 ಬಂದದ. ಕ್ಲಿಯರ್? -2 ಪ್ಲಸ್ ಇಂಟು ಮೈನಸ್ -4 ಈಸ್ ಈಕ್ವಲ್ ಟು -6 ಡಿವೈಡ್ ಬೈ 1 ಅಂದ್ರೆ -6. ಕ್ಲಿಯರ್? ಎರಡು ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಕೂಡಿಸ್ರಿ, ಕೂಡಿಸಿದಾದ್ಮೇಲೆ ಅದ ಚಿಹ್ನೆ ಇಡ್ರಿ. ಕ್ಲಿಯರ್? ಶೂನ್ಯತೆಗಳ ಮೊತ್ತ ಮುಗಿತ. ಶೂನ್ಯತೆಗಳ ಒಂದು ಲಬ್ಧ ನೋಡ್ರಿ, ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಕ್ಲಿಯರ್? ಅಲ್ಫಾ ಅಂದ್ರೆ ಎಷ್ಟೈತಿ? -2 ಐತಿ. ಬೀಟಾ ಅಂದ್ರೆ ಎಷ್ಟೈತಿ? -4 ಐತಿ.
ಇಂಟು ಸಿ ಅಂದ್ರೆ ಎಷ್ಟೈತಿ 8 ಐತಿ ಡಿವೈಡೆಡ್ ಬೈ ಎ ಅಂದ್ರೆ 1 ಐತಿ ಮೈನಸ್ ಇಂಟು ಮೈನಸ್ ಪ್ಲಸ್ 8 ಡಿವೈಡ್ ಬೈ 8 ಭಾಗಿಸು 1 ಅಂದ್ರೆ 8 ಪ್ಲಸ್ ಬರದಾರ ಬರೀರಿ ಬಿಟ್ಟಾರ ಬಿಡ್ರಿ ಇಷ್ಟು ಮಾಡಿದ್ರೆ ನಿಮಗ 5 ಮಾರ್ಕ್ಸ್ ನೋಡ್ರಿ ಕ್ಲಿಯರ್ ಇವತ್ತಿಗೆ ಈ LBA ಮುಗೀತು ಕ್ಲಿಯರ್ ಬಹುಪದೋಕ್ತಿಯನ್ನ ಟೆಕ್ಸ್ಟ್ ಬುಕ್ ಒಳಗಿರೋ ಲೆಕ್ಕಾನು ಮಾಡೀವಿ ಜೊತೆಗೆ LBA ದೊಳಗಿರೋ ಪ್ರಾಬ್ಲಮ್ಸ್ ಅನ್ನ ಮಾಡೀವಿ ಇಷ್ಟು ಮಾಡಿದ್ರೆ ನಿಮಗ 1 ಮಾರ್ಕ್ಸ್ ಮಿಸ್ ಆಗಂಗಿಲ್ಲ ಕ್ಲಿಯರ್ ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟ್ ಕ್ಲಾಸ್ ಒಳಗ ಯಾವ್ದ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಕಲಿಯೋಣ ಹೌದಾ ಈ ಕ್ಲಾಸ್ ನಿಮಗೆ ಏನಾದ್ರು ಇಷ್ಟ ಆತಂದ್ರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು